ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಇನ್ನೂ ಯಾರಿಗೂ ಬಂದಿಲ್ವೋ, ಅಪ್ಲಿಕೇಶನ್ ಆಲ್ರೆಡಿ ಹೋದ ವರ್ಷದ ಹಾಕಿದ್ದವ್ರಿಗೂ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ. ಎಷ್ಟೋ ಜನಕ್ಕೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಬಂದಿದೆ, ಬಟ್ ನಿಮಗೆ ಬರಲಿಲ್ಲ. ಅದೇನಕ್ಕೆ ಬಂದಿಲ್ಲ, ನೀವು ಈ ರೀತಿ ಚೆಕ್ ಮಾಡಿದ್ದೀರಾ ಇಲ್ವೋ? ಸೊ ಸರಿಯಾಗಿ ನೀವು ನಿಮ್ಮ SSP ಪೋರ್ಟಲ್ನ ಲಾಗಿನ್ ಮಾಡಿ ಈ ಮಾಹಿತಿಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಅದು ಯಾವ ಮಾಹಿತಿ ಅಂತಲೂ ಕೂಡ ಹೇಳ್ಕೊಡ್ತೀನಿ. ಅದನ್ನು ಒಂದು ಸಲ ಸರಿಯಾಗಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲನೂ ಗೊತ್ತಾಗತ್ತೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ಅದನ್ನು ಯಾವ ರೀತಿ ನೀವೇ ವೆರಿಫೈ ಮಾಡಬೇಕು ಅಂತಲೂ ಹೇಳ್ತೀನಿ. ಅದೇ ರೀತಿ ಗುಡ್ ನ್ಯೂಸ್ ಹೇಳ್ಬೇಕಂತಂದರೆ ಸ್ಕಾಲರ್ಶಿಪ್ ಕೂಡ ಎಷ್ಟು ಜನಕ್ಕೆ ಬರ್ತಾ ಇದೆ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ಅದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಹೊಸಬ್ರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರು ಈ ಸಮಸ್ಯೆನ ಎದುರಿಸ್ತಿದ್ದಾರಲ್ವ SSP ಸ್ಕಾಲರ್ಶಿಪ್ಪಿಂದ, ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಇನ್ಮೇಲೆ SSP ಬಗ್ಗೆ ನಾನು ತುಂಬ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ದಿನೇ. ಸೊ ದಯವಿಟ್ಟು SSP ಈ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ದಿನೇ ಅಪ್ಡೇಟ್ ಸಿಗುತ್ತೆ. ಮತ್ತು ಏನಾದರೂ ನಿಮ್ಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನನಗೆ ಸಾಧ್ಯವಾದರೆ ನಾನು ಅದಕ್ಕೆ ಉತ್ತರ ಕಂಡುಕೊಂಡು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ನೀವು ನಿಮ್ಮ SSP ಐಡಿನ ಲಾಗಿನ್ ಮಾಡಿಕೊಂಡು ಯಾವ ರೀತಿ ಚೆಕ್ ಮಾಡಬೇಕು, ನಿಮ್ಮದು ಸರಿ ಇದೇನೋ ಇಲ್ವೋ, ಎಲ್ಲನೂ ನಿಮ್ದು ವೆರಿಫೈ ಆಗಿದೆಯೋ ಇಲ್ವೋ, ಹಾಗೂ ಏನು ಸ್ಟೇಟಸ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಅದು. ಸೊ ನೀವು ಲಾಗಿನ್ ಆಗಿ ನಿಮ್ಮದು ಓಪನ್ ಮಾಡ್ತೀರಾ. ಸೊ ಅಲ್ಲಿ ನೀವು ಲಾಗಿನ್ ಮಾಡಿ ನಿಮ್ಮದು PDF ಓಪನ್ ಮಾಡಿದ್ಮೇಲೆ ಸೊ ಅಲ್ಲೆಲ್ಲ ಸ್ಟೇಟಸ್ಗಳು ಕಾಣುತ್ತೆ, ನೀವು ನೋಡ್ತೀರಾ. ಸುಮಾರು ಪ್ರಾಬ್ಲಮ್ ಇರುತ್ತೆ. ಸೊ ಇದರಲ್ಲಿ ನಾನು ಸರಿಯಾಗಿ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಓಪನ್ ಮಾಡಿದ್ಮೇಲೆ ಆಧಾರ್ ಸೀಡಿಂಗ್ ಅಂತ ಬರುತ್ತೆ. ಆಧಾರ್ ಸೀಡಿಂಗಲ್ಲಿ ಫಸ್ಟಿಗೆ ನೀವು ನೋಡಬೇಕು. ಆಧಾರ್ ಸೀಡಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ನೀವು ಯಾವ ಬ್ಯಾಂಕ್ ಕೊಟ್ಟಿರ್ತೀರಾ, ಅಂದರೆ ಆಧಾರ್ ಸೀಡಿಂಗ್ ಯಾವ್ದು ಬ್ಯಾಂಕಿಗೆ ಆಗಿದೆ ಆ ಬ್ಯಾಂಕ್ ನೇಮ್ ಬಂದಿರುತ್ತೆ. ಮತ್ತು ನೇಮ್ ಮ್ಯಾಚಿಂಗ್ ರಿಸಲ್ಟಲ್ಲಿ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಅಲ್ಲಿ ಬರಬೇಕು. ಎನಿ ಕಂಡೀಷನ್ ಬರಲಿಲ್ಲ ಅಂದರೆ ನಿಮಗೆ ಆ ಕಾರಣದಿಂದನೂ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ ಅರ್ಥ. ಸೊ ಇಲ್ಲಿ ಯಾರ್ದು ಆಧಾರ್ ಸ್ಟೇಟಸ್ ಬ್ಯಾಂಕ್ ವಿತ್ ಅಂತ ಆಮೇಲೆ ಯಾವ ಬ್ಯಾಂಕ್ ಹೆಸರಿದೆ ಪ್ರಾಬ್ಲಮ್ ಇಲ್ಲ. ಬಟ್ ಸೀಡಿಂಗ್ ರಿಸಲ್ಟ್ ಏನಿದೆ ಅಲ್ಲ, ನೇಮ್ ಮ್ಯಾಚಿಂಗು, ಅದು ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಬರಬೇಕು. ಸೊ ಇದು ಯಾರು ಸೀಡಿಂಗ್ ಆಗಿಲ್ಲ ಇನ್ನೂ ಸೀಡಿಂಗ್ ಮಾಡ್ಕೊಳ್ಳಿ. ಸೀಡಿಂಗ್ ಅದು ಎಸ್ ಇರಬೇಕು, ನೋ ಅಂತ ಇದ್ದರೆ ಬರಲ್ಲ. ಮತ್ತು NPCI ಕೂಡ ಮ್ಯಾಪಿಂಗ್ ಮಾಡಿರಬೇಕು, ಅದನ್ನು ಕೂಡ ಮ್ಯಾಪಿಂಗ್ ಮಾಡ್ಕೊಳ್ಳಿ. ಸೀಡಿಂಗ್ ಮಾಡೋ ಟೈಮಲ್ಲಿ ಅದನ್ನು ಮಾಡ್ತಾರೆ. ನೆಕ್ಸ್ಟು ಅದನ್ನು ಬಿಟ್ಟು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ಗೆ ಹೋದರೆ ಅಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇರಬೇಕು, ಅಪ್ರೂವ್ಡು ಎಸ್ ಇರಬೇಕು, ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಇರಬೇಕು. ಇನ್ ಕೇಸ್ ನೋ ಅಂತ ಇದ್ದರೆ ಇನ್ನೂ ನಿಮ್ಮದು ವೆರಿಫಿಕೇಷನ್ ಸ್ಟೇಟಸ್ ಪೆಂಡಿಂಗ್ ಇದೆ ಅಂತ ಅರ್ಥ. ಸೊ ನೀವು ಗಾಬರಿ ಆಗೋದು ಬೇಡ, ನಿಮಗೆ ವೆರಿಫಿಕೇಷನ್ ಏನು ಲೇಟ್ ಆಗಿದೆ. ಸೊ ನೋ ಅಂತ ಇದ್ದವರು ವೇಟ್ ಮಾಡಿ, ನಿಮ್ಮದು ಕೂಡ ಅಲ್ಲಿ ಎಸ್ ಆಗತ್ತೆ. ಆಮೇಲೆ ಸ್ಕಾಲರ್ಶಿಪ್ ಕಂಪನ್ಸೆಂಟ್ಸ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಇದೆ. ಅಲ್ಲಿ ಎರಡು ಕಡೆನೂ ಅಪ್ರೂವ್ಡ್ ಕಡೆ ಎಸ್ ಬಂದು ಅಲ್ಲಿ ಅಮೌಂಟ್ ಇದ್ದಲ್ಲಿ ಎಷ್ಟು ಕ್ರೆಡಿಟ್ ಆಗುತ್ತೆ ಅನ್ನೋದು ಶೋ ಆಗಬೇಕು, ಅಂದರೆ ಮಾತ್ರ ಬರುತ್ತೆ. ನೆಕ್ಸ್ಟು ಪೇಮೆಂಟ್ ಇಂಟಿಮೇಷನ್ ಸ್ಟೇಟಸ್ನಲ್ಲಿ ಫಸ್ಟಿಗೆ ಇದು ಪುಷ್ DBT ಅಂತ ಇದೆ ಅಲ್ವಾ, ಅಲ್ಲಿ ಮಾತ್ರ ನೋ ಅಂತಲೇ ಇರಬೇಕು. ಸೊ ಸೆಕೆಂಡ್ ಫೀ ಅಮೌಂಟ್ ಪಬ್ಲಿಷ್ DBT ಅಂತಲ್ಲ, ಅಲ್ಲಿ ಎಸ್ ಇರಬೇಕು. ಯಾರ್ದು ಎಸ್ ಇಲ್ಲದೆ ನೋ ಇದೆ ಅಲ್ಲ ಅವ್ರದ್ದು ಕೂಡ ವೆರಿಫಿಕೇಷನಲ್ಲಿ ಪೆಂಡಿಂಗ್ ಇದೆ ಅಂತ. ಇನ್ನೊಂದು ಮೇನ್ ಪಾಯಿಂಟ್ ಎಲ್ಲರೂ ಕೇಳೋದು ಇದೇ ಆಗಿದೆ, ಪೇಮೆಂಟ್ ಸ್ಟೇಟಸ್ ಇನ್ DBT. ಇದು ಎಷ್ಟೋ ಜನ ರಿಜೆಕ್ಟ್ ಬಂದಿದೆ, ಎಸ್ ಬರೋ ಕಡೆ ನೋ ಬಂದಿದೆ. ಸೊ ಇದಕ್ಕೆ ನೀವು ಏನು ಅಂದ್ಕೊಂಡಿದ್ದೀರಾ ಅಂದರೆ ನಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ. ಆ ರೀತಿ ಏನೂ ಆಗಿರಲ್ಲ. ಅದು ಇನ್ನೂ ವೆರಿಫಿಕೇಷನ್ DDOದಲ್ಲಿ ಇನ್ನೂ ಅವ್ರ ಕೈಗೆ ಸಿಗದೆ ಆಟೋಮೆಟಿಕ್ಲಿ SSP ಪೋರ್ಟಲಿಂದನೇ ರಿಜೆಕ್ಟ್ ಆಗಿರುತ್ತೆ. ಅವ್ರ ಕೈಗೆ ನಿಮ್ಮ ಅಪ್ಲಿಕೇಶನ್ ಬಂದ ಮೇಲೆ ಅದು ಆಟೋಮೆಟಿಕ್ಲಿ ಅಪ್ರೂವ್ಡ್ ಆಗುತ್ತೆ. ಸೊ ಎಸ್ ಅಂತ ಬರುತ್ತೆ, ವೇಟ್ ಮಾಡಿ. ಇದೆಲ್ಲ ಸರಿ ಇದ್ಮೇಲೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಲಾಸ್ಟಿಗೆ ಪೇಮೆಂಟ್ ಡೀಟೇಲ್ಸ್ನಲ್ಲಿ ನೋಡಿದ್ಮೇಲೆ ಎಲ್ಲ ನಿಮ್ಮದು ಬ್ಯಾಂಕ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರ್, UTR ನಂಬರ್ ಎಲ್ಲ ಬಂದಿರುತ್ತೆ. ಸೊ ಸದ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಜನಕ್ಕೆ ಕ್ರೆಡಿಟ್ ಆಗಿದೆ. ಒಂದು 15 ಡೇಸ್ ಬ್ಯಾಕು ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿದೆ. ಒನ್ ಡೇಗೆ ಇಲ್ಲಾಂದರೆ ಮಿನಿಮಮ್ 8,000 9,000 ಸ್ಟೂಡೆಂಟ್ಗಳಿಗೆ ಕ್ರೆಡಿಟ್ ಆಗಿದೆ. ಅದೇ ರೀತಿ ದಿನೇ ಕ್ರೆಡಿಟ್ ಆಗಿದೆ. ಸೊ ಇವಾಗ ಉತ್ತರ ಕನ್ನಡದಲ್ಲಿ ಆಲ್ಮೋಸ್ಟ್ 95% ಎಲ್ಲ ಸ್ಟೂಡೆಂಟ್ಗಳಿಗೂ ಬಂದಿದೆ. ಇನ್ನು ಯಾವ ಸ್ಟೂಡೆಂಟ್ ಯಾವ ಡಿಸ್ಟಿಕ್ನಲ್ಲಿ ಇದ್ದೀರಾ ಅವ್ರಿಗೆ ಬರದೇ ಇರೋರ್ಗೂ ಕಮೆಂಟ್ ಮಾಡಿ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಕಮೆಂಟ್ ಮಾಡಿ. ಅದನ್ನು ನಾನು SSP ಪೋರ್ಟಲ್ ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಳ್ತೀನಿ.
ಸೊ ಮತ್ತೇನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳ್ನ ನಾನು ನನ್ನ ಇದರಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.